ಸಾವಯವ ಕೃಷಿ ಪ್ರಕೃತಿಗೆ ಉಡುಗೊರೆ. ನಮಸ್ಕಾರ ರೈತ ಬಾಂಧವರಿಗೆ. ಸಾವಯವ ಕೃಷಿ ಬಗ್ಗೆ ಮಾಹಿತಿ ನೀಡಿದ ಡಾಕ್ಟರ್ ಶ್ಯಾಮರಾವ್ ಕುಲಕರ್ಣಿ ಸರ್, ಸಹ ಪ್ರಾಧ್ಯಾಪಕರು, ವ್ಯವಸಾಯ ಶಾಸ್ತ್ರ ವಿಭಾಗ, ಕೃಷಿ ಮಹಾವಿದ್ಯಾಲಯ, ಭೀಮರಾಯನಗುಡಿ. ಇಂದಿನ ಕಾಲದಲ್ಲಿ ರಾಸಾಯನಿಕ ಗೊಬ್ಬರ, ರಾಸಾಯನಿಕ ಕೀಟನಾಶಕ ಉಪಯೋಗಿಸುತ್ತಿರುವುದರಿಂದ ಮಣ್ಣು, ಆಹಾರ ತುಂಬ ಹದಗೆಡುತ್ತಿದೆ. ಇದನ್ನು ತಡೆಗಟ್ಟಲು ಸಾವಯವ ಕೃಷಿ ಅಳವಡಿಸಿಕೊಳ್ಳುವುದು ಸೂಕ್ತವಾಗಿದೆ. ಸಾವಯವ ಕೃಷಿ ಅಂದರೆ ನೈಸರ್ಗಿಕವಾಗಿ ದೊರೆಯುವ ಸಂಪನ್ಮೂಲಗಳನ್ನು ಉಪಯೋಗಿಸಿಕೊಂಡು ಮಣ್ಣು, ನೀರು, ಗಾಳಿಯ ಆರೋಗ್ಯವನ್ನು ಕಾಪಾಡುತ್ತಾ ಉತ್ತಮ ಆಹಾರ ಉತ್ಪಾದಿಸುವ ಕೃಷಿ ವಿಧಾನ ಇದಾಗಿದೆ. ಈಗ ಕೀಟಗಳನ್ನು ನಿಯಂತ್ರಣ ಮಾಡುವ ಜೈವ ಕೀಟನಾಶಕವಾದ ಬೇವಿನ ರಸ ಮಾಡುವುದು ಹೇಗೆ ಎಂದು ತಿಳಿಸಿಕೊಡುತ್ತೇನೆ. ಬೇಕಾಗುವ ಸಾಮಗ್ರಿಗಳು: ಬೇವಿನ ಎಲೆಗಳು 2 kg, ನೀರು 10 ಲೀಟರ್, ಸಾಬೂನು ಪುಡಿ 10 ಗ್ರಾಂ, ಸೋಸುವ ಬಟ್ಟೆ. ತಯಾರಿಸುವ ವಿಧಾನ: ಬೇವಿನ ಎಲೆಗಳನ್ನು ಮರದಿಂದ ಬೇರ್ಪಡಿಸಿ ಚೆನ್ನಾಗಿ ನೀರಿನಲ್ಲಿ ತೊಳೆಯಬೇಕು. ಸ್ವಲ್ಪ ನೀರಿನೊಂದಿಗೆ ನುಣ್ಣಗೆ ಅರೆದುಕೊಳ್ಳಬೇಕು. ಅರೆದುಕೊಂಡ ಬೇವಿನ ಎಲೆಗಳನ್ನು 10 ಲೀಟರ್ ನೀರಿನಲ್ಲಿ ಮಿಶ್ರಣ ಮಾಡಬೇಕು. ಸೊಪ್ಪಿನ ರಸ ಹೊರಬರಲು 6 ರಿಂದ 8 ಗಂಟೆಗಳ ಕಾಲ ನೆನೆಸಿಡಬೇಕು. ನಂತರ ಬಟ್ಟೆಯ ಮೂಲಕ ಸೋಸಿ ದ್ರಾವಣವನ್ನು ಬೇರ್ಪಡಿಸಿಕೊಳ್ಳಬೇಕು. 10 ಗ್ರಾಂ ಸಾಬೂನು ಪುಡಿಯೊಂದಿಗೆ ಸೇರಿಸಿ ನಂತರ ಬೆಳೆಗಳಿಗೆ ಸಿಂಪಡಣೆ ಮಾಡಬೇಕು. ಇದು ಜೀವ ಕೀಟನಾಶಕವಾಗಿದ್ದು ಎಲೆ ತಿನ್ನುವ ಹುಳ, ಸಿಳ್ಳೆ ಹುಳು, ಎಲೆಹುಳು ಮುಂತಾದವುಗಳನ್ನು ನಿಯಂತ್ರಿಸುತ್ತದೆ. ಬಳಕೆ ಮಾಡುವ ವಿಧಾನ: ಸಣ್ಣ ಕೀಟಗಳಿಗೆ 2 ರಿಂದ 3% ಸಾಕು. ಹೆಚ್ಚು ಹಾವಳಿ ಇದ್ದರೆ 5% ವರೆಗೆ ಬಳಸಬಹುದು. ಈ ರೀತಿ ಮಾಡುವುದರಿಂದ ರಾಸಾಯನಿಕ ಮುಕ್ತ ಆಹಾರ ಉತ್ಪಾದನೆ ಮಾಡಬಹುದು. ಧನ್ಯವಾದಗಳು.